ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲ ಬರ್ಡೇ ಕ್ಯಾಂಡಲ್ಸ್ ಕಾಣಿಸಲ್ವಲ್ಲ. ಕಡೆಲ್ಲ ಮಕ್ಕಳ ಐಟಮ್ಸ್ ಇದೆ, ಆ ಕಡೆ ನೋಡ. ಇಲ್ಲೂ ಇಲ್ವಲ್ಲ, ಅವ್ರಿಗೆ ಕೇಳ್ಬಿಡೋಣ. ಬರ್ಡೇ ಕ್ಯಾಂಡಲ್ಸ್ ಬೇಕಿತ್ತು ಮೇಡಮ್. ಒಂದು ನಿಮಿಷ ಬಂದೆ. ಸರ್ ಡೋಂಟ್ ಮೈಂಡ್, ನಂಗೆ ಈ ಥರ ಜಾತ್ರೆ ಕ್ಯಾಂಡಲ್ಸ್ ಬೇಡ. ಡೀಸೆಂಟ್ ಆಗಿರ್ಬೇಕು, ರಿಚ್ ಆಗಿರ್ಬೇಕು, ಕಾಸ್ಟ್ ಆದ್ರೂ ಪರವಾಗಿಲ್ಲ. ಹೌದಾ ಮೇಡಮ್? ಸರಿ ಮೇಡಮ್. ಯಾರೋ ಹೊಸಬ ಅನ್ಸುತ್ತೆ. ಇವತ್ತೆಲ್ಲ ಹುಡ್ಕೊಳಂಗೆ ಕಾಣಲ್ಲ, ನಾನೇ ಹುಡ್ಕೋತೀನಿ. ನಮ್ಮ ಮದುವೆ ಫಸ್ಟ್ ಇಯರ್ ಆನಿವರ್ಸರಿ, ನಾನು ಹೇಗೆ ಮರೆಯೋದಕ್ಕೆ ಸಾಧ್ಯ? ಸದ್ಯ ಲೇಟ್ ಆಗಾದ್ರೂ ಜ್ಞಾಪಕ ಬಂತಲ್ಲ. ಅವಳ ಫೇವ್ರೆಟ್ ರೇಷ್ಮೆ ಸೀರೆ ತಗೊಂಡಿದ್ದೀನಿ. ಈಗ ಅವಳ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಾದ್ರೂ ಇದೆಯಾ ಅಂತ ನೋಡ್ಬೇಕು. ಅಯ್ಯೋ, ಈ ಕೇಕ್ನೆಲ್ಲ ಆಟೋಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ. ಇಲ್ಲೆಲ್ಲ ಇರಲ್ಲ ಅನ್ಸುತ್ತೆ. ಇಲ್ಲಿರತ್ತಾ? ಟೈಮ್ ಬೇರೆ ಆಗ್ತದೆ. ಹೋದನು ಬರ್ಲಿಲ್ಲ. ಕರ್ಮ, ಎಲ್ಲಪ್ಪ ಇದೆ? ಅವ ಸರ್ ಕ್ಯಾಂಡಲ್ಸ್ ಬೇಕು ಅಂತ ಕೇಳಿದೆ ನಿಮ್ಮ ಸ್ಟಾಫ್ ಹತ್ರ. ತಗೊಂಬಂದು ಕೊಟ್ಟರು, ಅದು ಇಷ್ಟ ಆಗಲಿಲ್ಲ. ಬೇರೆ ತಗೊಂಡ್ಬರ್ತೀನಿ ಅಂತ ಹೋದ್ರು, ಇನ್ನೂ ಬರಲಿಲ್ಲ. ಇದೆಯಾ ಅಲ್ವಾ ಹೇಳಿ ಸರ್, ಬೇರೆ ಕಡೆನಾದ್ರೂ ನೋಡ್ತೀನಿ ನಾನು. 2 ನಿಮಿಷ ಮೇಡಮ್, ನಾನು ನೋಡ್ಕೊಂಡು ಸರ್ ಬೇಗ ಟೈಮ್ ಆಗಿದೆ, ಆಚೆ ಬೇರೆ ಕಾಯ್ತಿದ್ದಾರೆ, ಬೇಗ ಹೋಗಿ ನೋಡಿ ಸರ್. 2 ನಿಮಿಷ. ಕರ್ಮ. ರೂಮ್ ಡೆಕೋರೇಟ್ ಮಾಡೋದಕ್ಕೆ ಬಲೂನು ಪಾಪರ್ಸ್ ಏನು ತಗೊಳ್ಳಿಲ್ಲ. ಟೈಮ್ ಬೇರೆ ಆಗೋಯ್ತು, ಮನೆ ಹತ್ರ ಬೇರೆ ಬಂದ್ಬಿಟ್ಟಿದ್ದೀನಿ. ಎಲ್ಲಿ ಹೋದ್ರಿ ಮಕ್ಕಳು? ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ. ತುಂಬ ಟೈಮ್ ಬೇರೆ ಆಗಿದೆ. ಅಯ್ಯೋ, ಇಷ್ಟೊತ್ತಾಯ್ತು, ಕ್ಯಾಂಡಲ್ ಸಿಗ್ಲಿಲ್ಲ. ಮೇಡಮ್, ಬೇರೆ ಕ್ಯಾಂಡಲ್ ಇಲ್ಲ ಮೇಡಮ್, ಅದೇ ಥರ ಇರೋದು. ಹೌದಾ? ಏನ್ರಿ ಮಾಡೋದು ಮತ್ತೆ? ಕರ್ಮ, ಇಷ್ಟೊತ್ತಾಯ್ತು, ಇಲ್ಲಿ ಮೇಲೆ ಸಿಗುತ್ತೆ ಕ್ಯಾಂಡಲ್ಸು. ಮೇಡಮ್ ಇನ್ನೊಂದು 5 ನಿಮಿಷ ಟೈಮ್ ಇದೆ ಮೇಡಮ್ ಕ್ಲೋಸ್ ಮಾಡೋಕ್ಕೆ, ಬೇಗ ಪರ್ಚೇಸ್ ಮಾಡಿ ಮೇಡಮ್. ಸರಿ. ಕಿವಾಗ ಫೋನ್ ಮಾಡಿರ್ತಾನೆ.
ಏನ್ ಅಂಗಡಿಯರೋ ಏನೋ. ಇಲ್ಲ ಅಂತಂದಿದ್ರೆ ಬೇರೆ ಕಡೆನಾದ್ರೂ ಹುಡುಕ್ತಿದ್ದೆ. ಮನೆ ಪಕ್ಕದಲ್ಲೇ ಇರುತ್ತೆ, ಸಿಗುತ್ತೆ ಅಂತ ಬಂದ್ರೆ ಇಲ್ಲಂತೂ ಏನೂ ಇಲ್ಲ. ಹಲೋ, ಏನಯ್ಯ ನಿನ್ ರೋದ್ನೆ? ಒಳ್ಳೆ ಸಾಲ್ಗಾರ ಅಂತಾರ ಫೋನ್ ಮೇಲೆ ಫೋನ್ ಮಾಡ್ತಿದ್ಯಲ್ಲ, ಏನು ಅಂತ ಬೇಗ ಹೇಳು, ಫೋನ್ ಸ್ವಿಚ್ ಆಫ್ ಆಗುತ್ತೆ. ಎಲ್ಲಿದ್ಯಾ? ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ ಅನ್ನೋದೆಲ್ಲ ನಿನಗೆ ಬೇಡ. ಇನ್ನೊಂದು 5 ನಿಮಿಷದಲ್ಲಿ ಮನೆಗೆ ಬರ್ತೀನಿ. ಹೌದು, ನೀನೆಲ್ಲಿದ್ಯಾ? ನಾನು ಇಲ್ಲೇ ಮನೆ ಆಲ್ರೆಡಿ ಮನೇಲಿ ಇದ್ದೀನಿ. ನಿಂಗೋಸ್ಕರ ವೆಯ್ಟ್ ಮಾಡ್ತೀನಿ, ಬಾ. ಆಯ್ತು ಕಣಯ್ಯ, ನಿಂಗೆ ಮೊದಲು ಫೋನ್ ಇಡ್ತೀಯಾ? ಬೆಳಗ್ಗೆಯಿಂದ ಒಂದ್ ಕಾಲ್ ಮಾಡಿ ವಿಶ್ ಮಾಡಿಲ್ಲ, ಎದುರುಗಡೆ ಇದ್ರು ವಿಶ್ ಮಾಡಿಲ್ಲ. ಇವಾಗ ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ ಅಂತ ಕೇರ್ ತಗೊಳಕ್ ಬಂದ್ಬಿಟ್ಟ. ಯಾವಾಗ್ಲೂ ಹುಡುಗಿರೇ ವಿಶ್ ಮಾಡ್ಬೇಕಾ? ಹುಡುಗರಿಗೆ ಒಂದ್ಸತಿ ನೆನ್ಪಿಟ್ಕೊಂಡು ವಿಶ್ ಮಾಡಕ್ ಆಗಲ್ವಾ? ಇಲ್ಲಿ ರೋಬೋಟ್ ಸವಾಸ ಆಗೋಯ್ತು ಕರ್ಮ. ಅಯ್ಯೋ, ಯಾಕೆ ಲೈಟ್ ಆಫ್ ಆಯ್ತು? ಕರೆಂಟ್ಗೆ ಹೊಟ್ಟೋಯ್ತಾ? ಇಲ್ಲ ಇವ್ರು ಆಫ್ ಮಾಡ್ಬಿಟ್ಟು. ನಾನು ಇಲ್ಲೇ ಇದ್ದೀನಿ. ಅಯ್ಯಯ್ಯೋ, ನಾನು ಇಲ್ಲೇ ಇದ್ದೀನಿ. ತೊಳಿ ಸರ್, ಬೇಗ ಹೋಗಿ ಊಟ ಮಾಡ್ಕೊ ಬಂದ್ರೆ. ಆಯ್ತು ಸರ್. ಅಯ್ಯೋ ಸರ್, ಓಪನ್ ಮಾಡಿ ಸರ್, ನಾನು ಒಳಗಡೆನೇ ಇದ್ದೀನಿ ಸರ್. ಈ ಸೈಕೋ ನೀನೇನ್ ಮಾಡ್ತಿದ್ದೆ? ಛೇ, ಇವತ್ತಾದ್ರೂ ಇವರಿಗೆ ಬೇಗ ಮನೆಗೆ ಬರ್ಬೇಕು ಅಂತ ಗೊತ್ತಾಗಲ್ವಾ? ವಿಕ್ಕಿ, ಏನ್ ಮಾಡೋದು, ಎಲ್ಲಿ ಅಂತ ಹುಡ್ಕೋದು? ಹುಡ್ಕಕ್ಕೆ ಅವ್ರೇನ್ ಚಿಕ್ಕ ಮಕ್ಕಳ ಬಾವ? ಆನಿವರ್ಸರಿ ಬೇರೆ, ಅದ್ ಎಲ್ಲಿ ಪಾರ್ಟಿ ಮಾಡ್ತಿರ್ತಾರೋ? ಮಾಡ್ಲಪ್ಪ, ಆದ್ರೆ ನಾವೀಗ ಕಷ್ಟಪಟ್ಟು ಮಾಡಿರೋ ಡೆಕೋರೇಷನ್ ಹಾಳಾಗಲ್ವಾ? ಅವ್ರು ಲೇಟಾಗಿ ಬಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಹಾಳಾದ್ರೆ ಹಾಳಾಯ್ತು ಬಿಡಿ. ನೋಡ್ರಪ್ಪ, ವೇದಾಂತ್ ಯಾವತ್ತೂ ತಡ ಮಾಡಲ್ಲ. ಅಷ್ಟೊತ್ತಿಗಾಗಲೇ ಮನೆಗೆ ಬಂದ್ಬಿಡ್ಬೇಕಾಗಿತ್ತು. ಅವ್ರ ಜೊತೆ ಅಮೂಲ್ಯನೂ ಇದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತ ಹೋಗಿ ನೋಡ್ಕೊಂಡು ಬನ್ನಿ. ಎಲ್ಲಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾದ್ರೆ ಹುಡುಕ್ಬೋದಮ್ಮ. ಏನು ಗೊತ್ತಿಲ್ಲದೆ ಎಲ್ಲಿ ಅಂತ ಹುಡುಕೋದು? ಅಣ್ಣ, ಅಮ್ಮ ಬೆಳಗ್ಗೆ ಶಾಪಿಂಗ್ ಮಾಡೋದಕ್ಕೆ ನಾನು ಜಯನಗರ ಹೋಗ್ತಿದ್ದೀನಿ ಅಂತ ಹೇಳಿದ್ಲು. ಮೋಸ್ಟ್ಲಿ ಅಲ್ಲಿಗೆ ಹೋಗಿರ್ತಾಳೆ. ಮತ್ತಾಗ್ಲೇ ಹೇಳೋದಲ್ವಾ? ನನ್ಗೇನ್ ಗೊತ್ತಣ್ಣ, ಬರ್ಬೋದೇನೋ ಅಂತ ನಾನು ಅನ್ಕೊಂಡೆ. ಒಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲಾಕದ್ರಂತೆ, ಹಾಗಾಯ್ತು ನಿನ್ ಕತೆ. ಬಾವ, ಲೇಟ್ ಆಗ್ತಿದೆ, ಬನ್ನಿ ನೋಡೋದ. ವಿಕ್ಕಿ, ಒಂದ್ ನಿಮಿಷ ಇರು, ನಾನು ವೇದಾಂತ್ ಫೋನ್ ಟ್ರೈ ಮಾಡ್ತೀನಿ. ಸ್ವಿಚ್ ಆಫ್ ಅಂತ ಬರ್ತಿದೆ. ಇರಿ, ರೌಡಿನ ಅದನ್ನ ಕಾಲ್ ಮಾಡ್ತೀನಿ. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ಇದು ಸ್ವಿಚ್ ಆಫ್. ಮೋಸ್ಟ್ಲಿ ನಾವು ಡಿಸ್ಟರ್ಬ್ ಮಾಡ್ತೀವಿ ಅಂತಾನೆ ಅವ್ರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ನೋಡ್ರಪ್ಪ, ನೀವು ಯಾವುದಕ್ಕೂ ಹೋಗಿ ಹುಡ್ಕೊಂಡು ಬನ್ನಿ. ರೀ ಕಾಂತ, ಬನ್ರಿ. ನಾನು ಕೇಕ್ಗೆ ವಾಚ್ಮ್ಯಾನ್ ಆಗಿದ್ದೀನಿ. ಎದ್ ಬರ್ರಿ, ಕೇಕ್ ತಗೊಂಡು ತುರುಗ್ ಬಿಡ್ತೀನಿ. ಅಲ್ಲ, ನಮ್ಮ ಪಾಲಾದ್ರೂ ತಿನ್ಕೊಂಡು ಹೋಗೋಣ.
ನೀನ್ ಮನೇಲಿದ್ದೀನಿ ಅಂದಲ್ಲ, ಇಲ್ಲೇನ್ ಮಾಡ್ತಿದ್ಯಾ? ಅದಾ ನಾನು ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗ್ತೀನಿ ಅಂದೆ. ಎಲ್ಲಿ ನಿನ್ ಫ್ರೆಂಡು ತೋರ್ಸೋ. ಹಾ, ನೀನ್ ಮನೇಲಿದ್ದೀನಿ ಅಂದಲ್ಲ, ಇಲ್ಲಿ ಮನೆ ತೋರ್ಸು. ಹೌದು ಕಣಪ್ಪ, ನಾನ್ ಸುಳ್ಬುರ್ಕಿ, ನಾನೇನಾದ್ರೂ ಹೇಳ್ಕೊತೀನಿ. ಅರೆ ನೀನು ಸತ್ಯ ಹರೀಶ್ ತುಂಡಲ್ವಾ? ನೀನ್ ಯಾಕೆ ಸುಳ್ಳು ಹೇಳ್ದೆ? ಬಜಾರಿ, ನನಗೆ ಕೋಪ ಬರ್ಸ್ಬೇಡ. ಫಸ್ಟ್ ಕ್ವೆಶ್ಚನ್ ಕೇಳಿದ್ ನಾನು, ನನಗೆ ಆನ್ಸರ್ ಮಾಡು. ಏನ್ ಆನ್ಸರ್ ಮಾಡ್ಬೇಕು? ಮಣ್ಣು ನೀನ್ ಕಳ್ಕೊಂಡಿರೋದು ನನ್ ತಪ್ಪು. ನೀನ್ ಕಳ್ಕೊಂಡಿರೋದಕ್ಕೆ ನಾನ್ ಪಶ್ಚಾತ್ತಾಪ ಪಡ್ಬೇಕು. ಏನಾಯ್ತು? ಒಂದು ಇಷ್ಟೊಂದು ಓವರ್ ಆಕ್ಟ್ ಮಾಡ್ತಿದ್ಯಾ? ಅಲ್ಲ ಕಣಯ್ಯ, ನಿನ್ನ ದಡ್ಡ ಅನ್ಕೋಬೇಕಾ ಜಾಣ ಅನ್ಕೋಬೇಕಾ ಒಂದು ಅರ್ಥ ಆಗ್ತಿಲ್ಲ. ಹೆಂಡತಿ ಆಸೆನ ಅರ್ಥ ಮಾಡ್ಕೊಳ್ದಿರೋನು ಎಂತ ಗಂಡನಯ್ಯ? ನೀನ್ ಸುಮ್ಮನೆ ಏನೋ ನಾನ್ಸೆನ್ಸ್ ಮಾತಾಡ್ಬೇಡ, ಡೈರೆಕ್ಟ್ ವಿಷಯ ಬಾ. ಅಲ್ಲ ಕಣಯ್ಯ, ನಮ್ಮ ಮದುವೆ ಆನಿವರ್ಸರಿಗೆ ನಿನಗೆ ಸರ್ಪ್ರೈಸ್ ಮಾಡಬೇಕು ಅಂತ, ಸಖತ್ತಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಕೇಕ್ ತಗೊಂಡಿದ್ದೆ. ಕ್ಯಾಂಡಲ್ ತಗೊಳ್ಳೋದು ಮರ್ತೋಗಿದ್ದೆ. ಅದನ್ನ ತಗೊಳ್ಳೋದಕ್ಕಂತ ಇಲ್ಲಿಗೆ ಬಂದ್ರೆ ನೀನ್ ನನ್ನ ಸರಿಗೆ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯಲ್ಲ. ಈ ಸರ್ಪ್ರೈಸಿಗೆ ಎಲ್ಲಿ ಬೇರೆ ಇರತ್ತೆ ಹೇಳು? ಇಲ್ಲಿ ಬೇರೆ ಬಂದು ಲಾಕ್ ಆಗಿದ್ದೀವಿ. ಯಾವ ಕರ್ಮನೋ ಏನೋ. ಬಜಾರಿ ಬಜಾರಿ ಮೂಲ್ಯ, ನಾನು ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಬಂದಿತ್ತು. ಹೀಗಾಗುತ್ತೆ ಅಂತ ಯಾರಿಗೂ ಗೊತ್ತಿತ್ತು? ನೀನ್ ನೋಡೋ ಸಡನ್ ದರ್ಶನ ಕೊಟ್ಟೆ. ಯೋಗಯ್ಯ, ಯಾವಾಗ್ಲೂ ನೀನ್ ಈ ತರ ಮಾಡ್ತೀಯ. ನನ್ ಪ್ಲಾನ್ ಎಲ್ಲ ಫ್ಲಾಪ್ ಮಾಡ್ಬಿಟ್ಟೆ. ಈಗ ಅಂಗಡಿ ಬೇರೆ ಬಾಗಿ ಮುಚ್ಕೊಂಡು ಹೋಗಿದ್ದಾನೆ. ಎಲ್ಲಿಗೆ ಅಂತ ಹೋಗೋದು? ಆಯ್ತು, ಏನಾದ್ರು ಮಾಡೋಣ ಇರು. ಅಮೂಲ್ಯ, ಆಗಿದಾಯ್ತು, ಬೇಜಾರು ಮಾಡ್ಕೊಂಬೇಡ, ಬಾ ಕುತ್ಕೊ. ನೋಡು, ಇದು ನಮ್ಮ ಫಸ್ಟ್ ಇಯರ್ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ಇಟ್ ಹ್ಯಾಸ್ ಟು ಬಿ ರಿಯಲಿ ರಿಯಲಿ ಸ್ಪೆಷಲ್. ನೀನು ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಬಿಟ್ರೆ ಹೇಗೆ ಹೇಳು? ನೀನು ಮೊದಲನೇ ವರ್ಷದ ಆನಿವರ್ಸರಿ ಮೇಲೆ ಮುಖನೋ ಅಂತ ಮಾಡಿ ಕೂತ್ಕೊಂಡ್ರೆ ನನಗೆ ಬೇಜಾರಾಗಲ್ವಾ? ಈ ಥರ ಆಗಿದ್ದು ಒಳ್ಳೇದೇ ಅಂತಾನೆ ಅನ್ಕೊಳ್ಳೋಣ. ನಾವು ಇದನ್ನ ನಮ್ಮ ಲೈಫ್ ಟೈಮ್ ನೆನ್ಪಿಟ್ಕೊಳ್ಬೋದು. ಹ್ಯಾಪಿ ಆನಿವರ್ಸರಿ. ಇರ್ಲಿ ತಗೋ. ಹ್ಯಾಪಿ ಆನಿವರ್ಸರಿ. ಕ್ಯಾಂಡಲ್ ಬ್ಲೋ ಮಾಡೋಣ ಬಾ.
ಸಾರ್ಥಕ್ ಸರ್ ನಾವು ಇವ್ರನ್ನ ಉಳ್ಕೊಂಡು ಹೋಗೋದು ಬೆಡ್ ವೇಸ್ಟ್ ಅನ್ಸುತ್ತೆ. ಯಾಕ್ರಿ? ಮತ್ತೆ ಇನ್ನೇನು ಸಾರ್ಥಕ್ ಸರ್, ಇಷ್ಟೊತ್ತಲ್ಲಿ ಶಾಪಿಂಗ್ ಮಾಲು, ಶಾಪಿಂಗ್ ಸೆಂಟರ್ಗಳು ಎಲ್ಲನೂ ಡೋರ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿರ್ತಾರೆ. ನನ್ನ ಪ್ರಕಾರ ಅವರಿಬ್ರು ಯಾವುದೋ ನಿಗೂಢವಾದ ಜಾಗಕ್ಕೆ ಹೋಗಿದ್ದಾರೆ ಅನ್ನಿಸ್ತಾ ಇದೆ. ನಿಗೂಢವಾದ ಜಾಗನ? ಅದ್ಯಾವ್ದ್ರಿ ಅದು ನಮಗ್ ಗೊತ್ತಿಲ್ದಿರೋದು? ನಮ್ಮ ಭಾಷೆಯಲ್ಲಿ ನಿಗೂಢವಾದ ಜಾಗ ಅಂದ್ರೆ ಪಬ್ಬು ಕ್ಲಬ್ಬು ಅಂತ. ಯೋಗಿತ ಬೆಂಕಿ ಹಾಕ. ನಿಮ್ಮನ್ ಕರ್ಕೊಂಡು ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಮುಂದೆ ಹೊಡ್ಕೊಂಡು ಓಡಿಸಿ, ಹಂಗೆ ಆ ಕಡೆ ಈ ಕಡೆ ನೋಡಿ. ಅದರ ಶಾಪಿಂಗ್ ಮಾಲ್ ಕಾಣಿಸಿದ್ರೆ ನಿಲ್ಸಿ. ಏಯ್, ಸರಿಯಾಗಿ ಓಡಿಸ್ರಿ. ನಾವಂದ್ರೆ ಕೊಟ್ಟಿದ್ದ ಡೀಲ್ ನಿಮ್ಗೆ. ಯಾಕ್ರಿ, ಏನಾಯ್ತ್ರಿ? ಇನ್ನು ಹುಡ್ಕಕ್ಕಾಗಲ್ಲ ಸಾರ್ಥಕ್ ಸರ್ ನನ್ನ ಕೈಲಿ. ಏಯ್, ಸುಸ್ತಾಗಿ ನೀವೇನ್ ಸೈಕಲ್ ತುಳಿತಾ ಇದ್ದೀರಾ? ಓಡಿಸ್ತಿರೋದು ಕಾರು. ನಡ್ರಿ. ಆಗಲ್ಲ ಸಾರ್ಥಕ್ ಸರ್. ನಡೀರಿ ಹತ್ತಿ. ಇಷ್ಟೇನಾ? ಮತ್ತಿನ್ನೇನು ಮಾಡಬೇಕು? ಒಂದು ಮುದ್ಕೊಳ್ಬೇಕು. ಅಷ್ಟು ತಾನೆ? ಯೋ, ದೊಡ್ಡ ಆಸೆ ಪಡ್ಕ ಕಣೆಯ ನೀನು. ಮತ್ತಿನ್ನೇನು, ಮುತ್ಕೊಡು ಅಂದ ತಕ್ಷಣ ಕೊಟ್ಬಿಡದ? ಯಾವಾಗ ಸತಾಯಿಸ್ಬೇಕು, ಯಾವಾಗ ಇಮಿಡಿಯೇಟ್ ಆಗಿ ಕೊಡ್ಬೇಕು ಅನ್ನೋದೇ ಗೊತ್ತಿಲ್ವಲ್ಲಯ್ಯ ನಿನ್ಗೆ. ಭಾರಿ ಆಯ್ತು ನಿಮ್ದು. ಕಿಸ್ ಕೊಡದೇ ಇದ್ರೆ ನೀನ್ ರೊಮ್ಯಾಂಟಿಕ್ ಎಲ್ಲ ಅಂತೀಯ, ಕಷ್ಟ ನಿನ್ನ ಹತ್ರ. ನಾನು ಹೇಳೋ ಕೆಲವು ಸೂಕ್ಷ್ಮಗಳು ನಿಂಗೆ ಅರ್ಥ ಆಗ್ಲೇ ಇಲ್ಲ ಅಂದ್ರೆ ನಿಂಗೆ ರೊಮ್ಯಾಂಟಿಕ್ ಸೆನ್ಸ್ ಕಡಿಮೆ ಇದೆ ಅಂತಾನೆ ಅರ್ಥ. ಒಟ್ಟಲ್ಲಿ ನಿನಗೆ ನಾನು ಆಡ್ಕೊಳ್ಬೇಕು ಅಷ್ಟೇ ತಾನೆ? ಅಷ್ಟೇ ಅಲ್ಲ, ಈಗ ಟೈಮು 11:15 ಆಗ್ತಾ ಬರ್ತಿದೆ. ನಾವು ನೋಡಿದ್ರೆ ಇಲ್ಲಿ ಲಾಕ್ ಆಗಿದ್ದೀವಿ. ಇಲ್ಲಿಂದ ಆಚೆ ಹೇಗೆ ಹೋಗೋದು ಅಂತ ಪ್ಲಾನ್ ಮಾಡಬೇಕು. ಹೌದಲ್ಲ? ಇನ್ನು ಆಚೆ ಹೇಗೆ ಹೋಗೋದು? ಹಾ, ನನ್ನನ್ನು ಕೇಳಿದ್ರೆ ಏನಾದರೂ ಮಾಡು, ಕಾಲ್ ಮಾಡು. ನೀನು ನೋಡ್ತಾ ನೋಡ್ತಾ ಮನೆಗೆ ಫೋನ್ ಮಾಡೋದೇ ಮರ್ತೋದೆ. ಈಗಲೇ ನಮ್ಮನ್ನು ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ಕೊಂತಾರೆ. ಅಯ್ಯೋ, ಫೋನ್ ಸ್ವಿಚ್ ಆಫ್ ಆಗೋಗಿದೆ. ಅಯ್ಯೋ, ಈ ಟೈಮಲ್ಲಿ ಇದೊಂದು ಕಮ್ಮಿ ಇತ್ತು. ಬಜಾರಿ, ಇವತ್ತು ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಆಯ್ತಲ್ಲ, ಫೋನನ್ನ ಚಾರ್ಜ್ ಮಾಡೋದೇ ಮರ್ತೋದೆ. ಸರಿ ಸರಿ, ನಿನ್ ಫೋನ್ ಕೊಡು. ನನ್ನ ಫೋನ್ ನಿನ್ನ ಫೋನ್ಗಿಂತ ಮುಂಚೆನೇ ಸ್ವಿಚ್ ಆಫ್ ಆಗಿದೆ. ಹಾಗಾದ್ರೆ ಇವಾಗ ಏನ್ ಮಾಡೋದು? ನನಗೂ ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ಲ ಅಂತಂದ್ರೆ ಬೆಳಿಗ್ಗೆವರೆಗೂ ನಾವ್ ಇಲ್ಲೇ ಇರ್ಬೇಕಾ? ಓ ಬೇಜಾರಿ, ನಾವು ಬೆಳಗ್ಗೆವರೆಗೂ ಇಲ್ಲೇ ಇರಬೇಕು. ನಾವಿಲ್ಲಿ ಏನ್ ಮಾಡಿದ್ರು ಯಾರು ನಮ್ಮನ್ನು ಕೇಳಲ್ಲ. ಯೋ, ಆಚೆ ಹೆಂಗ್ ಹೋಗೋದು ಅಂತ ಯೋಚನೆ ಮಾಡೋದ್ ಬಿಟ್ಟು ಏನು ಕೇಳಲ್ಲ ಅಂತೀಯಲ್ಲ. ನಿಂಗೆ ನಾನು ನೋಡಿದ್ರೆ ಪಾಪ ಅನ್ಸಲ್ವಾ?